ಕರ್ತನಲ್ಲಿ ಪ್ರಿಯ ಆತ್ಮೀಯ ದೈವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಈ ದಿವಸದ ಸತ್ಯವೇದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ವಾಕ್ಯ ಭಾಗವು ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ, ಅದರ ಮೊದಲನೇ ಅಧ್ಯಾಯದ 18 ವಚನವನ್ನು ಓದಿ ಕೇಳುವ. ಶಿಲುಬೆ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎನ್ನುವಂಥದ್ದು. ಪ್ರಿಯಾತ್ಮೀಯ ದೈವಜನರೇ, ಪೌಲನು ಕೊರಿಂಥದವರಿಗೆ ಈ ಲೇಖನವನ್ನು ಬರೀತಾನೆ. ಈ ಮೊದಲನೇ ಕೊರಿಂಥೆ ಪುಸ್ತಕದಲ್ಲಿ 16 ಅಧ್ಯಾಯಗಳನ್ನು ಅಡಕವಾಗಿದ್ದು 437 ವಚನವನ್ನು ಹುದುಗಿದೆ. ಇದನ್ನು ಕ್ರಿಸ್ತ ಶಕ 59ರಲ್ಲಿ ಎಫೆಸದಲ್ಲಿ ರಚಿಸಲ್ಪಟ್ಟಿತ್ತು. ಇಲ್ಲಿ ಗಮನಹರಿಸಿ ನೋಡುವಾಗ ನಾವು ಓದಿರುವಂಥ ಮೊದಲನೇ ಭಾಗದಲ್ಲಿ ಶಿಲುಬೆ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ನಮಗಾದರೂ ದೇವರ ಶಕ್ತಿಯಾಗಿದೆ ಎನ್ನುವುದನ್ನು ಗಮನಿಸ್ತೇವೆ. ಪ್ರಿಯರಲ್ಲಿ, ಗಮನಹರಿಸಿ ನೋಡುವಾಗ ಈ ಶಿಲುಬೆ ವಿಷಯ ನಾವು ತಿಳ್ಕೊಳ್ಳುವುದಾದರೆ, ಶಿಲುಬೆಯಲ್ಲಿ 4 ವಿಧದ ಶಿಲುಬೆಯನ್ನು ನಾವು ಕಾಣುತ್ತೇವೆ. ಮೊಟ್ಟ ಮೊದಲನೇ ಶಿಲುಬೆ ಅಂತೋನಿ ಶಿಲುಬೆ. ಇದನ್ನು ಟಿ ಆಕಾರದಿಂದ ಕೂಡಿರುವಂಥ ಶಿಲುಬೆ. ಇಲ್ಲಿ ಮನುಷ್ಯನು ಒಳ್ಳೆಯವನು ಕೆಟ್ಟವನು ಅನ್ನುವುದರ ಮೇಲೆ ತೀರ್ಪಾಗುತ್ತಿರಲಿಲ್ಲ. ಆ ರಾಜನ ಮಾತನ್ನು ಕೇಳುವವರು ಮಾತ್ರ ಸಾಕು. ಸಮಾಜದಲ್ಲಿ ಒಳ್ಳೆಯವನಾಗಿ ನಡ್ಕೊಂಡಿದ್ದರೂ ರಾಜನ ಮಾತಿಗೆ ಅವಿಧೇಯನಾದರೆ ಶಿಕ್ಷೆಗೆ ಅರ್ಹನಾಗ್ತಿದ್ದನು. ಸಮಾಜದಲ್ಲಿ ಅವನು ಹೇಗೆ ನಡ್ಕೊಂಡಿದ್ದರೂ ರಾಜನ ಮಾತಿಗೆ ವಿಧೇಯನಾದರೆ ಆತನು ಒಳ್ಳೆಯವನಂತೆ ಪರಿಗಣನೆ ಆಗ್ತಿತ್ತು. ಹಾಗಾಗಿ ರಾಜನನ್ನು ಮೆಚ್ಚಿಸಿದರೂ ಮಾತ್ರ ಬದುಕಲಿಕ್ಕೆ ಸಾಧ್ಯ. ರಾಜನನ್ನು ಮೆಚ್ಚಿಸದೆ ಹೋದರೆ ಅವರು ಶಿಕ್ಷೆಗೆ ಪಾಲುಗಾರರು ಎನ್ನುವಂಥದ್ದನ್ನು ಈ ಅಂತೋನಿ ಶಿಲುಬೆಯಲ್ಲಿ ನಾವು ಕಾಣುತ್ತೇವೆ. ಇದು ಟಿ ಆಕಾರದಿಂದ ಕೂಡಿರುವಂಥ ಶಿಲುಬೆ ಅಂತ. ಆ ರಾಜನೇ ಸರ್ವಾಧಿಕಾರಿ ಎನ್ನುವಂಥದ್ದು. ಇನ್ನು ಎರಡನೇ ಶಿಲುಬೆ ಅಂತ ಹೇಳುವಾಗ ಗ್ರೀಕ್ ಶಿಲುಬೆ ಅಂತ. ಇದು ಪ್ಲಾಸ್ ಆಕಾರದ ಚಿಹ್ನೆಯಿಂದ ಕೂಡಿರುವಂಥ ಶಿಲುಬೆ. ಈ ಪ್ಲಾಸ್ ಆಕಾರದ ಚಿಹ್ನೆಗೆ 4 ಬಾಹುಗಳು ಸಮವಾಗಿ ಇರುತ್ತೆ ಅಂತ. ಗ್ರೀಕರು ತನ್ನ ಆಡಳಿತದಲ್ಲಿ ಎಲ್ಲರೂ ಸರ್ವರು ಸಮಬಾಳು ಬದುಕಬೇಕು ಎನ್ನುವಂಥದ್ದು. ಇಲ್ಲಿ ಗಮನಹರಿಸಿ ನೋಡುವಾಗ ಮನುಷ್ಯರಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅನ್ನುವುದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ. ಶ್ರೀಮಂತನೆಂದು ಹೇಳಿಕೊಳ್ಳಿಕ್ಕೂ ಅವಕಾಶ ಇಲ್ಲ, ಬಡವನೆಂದು ಹೇಳಿಕೊಳ್ಳೋದಕ್ಕೂ ಅವಕಾಶ ಇಲ್ಲ. ಪ್ರತಿಯೊಬ್ಬ ಮನುಷ್ಯರು ಸಮಾನರಾಗಿ ಬದುಕಬೇಕು. ಮಾನವರಲ್ಲಿ ವರ್ಗೀಕರಣವನ್ನು ಇರಕೂಡದು. ಎಲ್ಲ ಮನುಷ್ಯರು ಸಮಾನರಾಗಿ ಬಾಳಬೇಕೆನ್ನುವುದೇ ಈ ಗ್ರೀಕ್ ಶಿಲುಬೆಯ ಗ್ರೀಕರ ಮೂಲ ಸಿದ್ಧಾಂತ. ಹಾಗೆ ಇಲ್ಲಿ ಪ್ಲಾಸ್ ಆಕಾರದ ಚಿಹ್ನೆ ಎಲ್ಲರೂ ಸಮಾನರಾಗಿ ಬದುಕಬೇಕೆನ್ನುವಂಥದ್ದು. ಇನ್ನು ಮೂರನೇ ಶಿಲುಬೆ ಅಂತ ಹೇಳುವಾಗ ಆಂದ್ರೆಯ ಶಿಲುಬೆ ಅಂತ. ಇದನ್ನು ಗುಣಕಾರದ ಚಿಹ್ನೆ ಎಕ್ಸ್ ಆಕಾರದಿಂದ ಕೂಡಿರುವಂಥ ಚಿಹ್ನೆ. ಇಲ್ಲಿ ಗಮನಿಸಿ ನೋಡುವಾಗ ಆಂದ್ರೆಯನನ್ನು ಶಿಲುಬೆಗೆ ಹಾಕುವ ಸಂದರ್ಭದಲ್ಲಿ, ಶಿಲುಬೆಯ ಶಕ್ತಿಯನ್ನು ಕುರಿತು ಮಾತನಾಡುವ ಸಂದರ್ಭದಲ್ಲಿ, ನಿನ್ನ ಶಿಲುಬೆಯ ಸಾಮರ್ಥ್ಯ ಕುರಿತು ಮಾತಾಡ್ತೀಯಲ್ಲವೋ, ಹಾಗಾದರೆ ನಿನ್ನನ್ನೇ ಆ ಶಿಲುಬೆಯಲ್ಲೇಕೆ ಸಾಯಿಸ್ತೇವೆ ಅಂತೇಳಿ ವಿರೋಧಿಗಳು ಹೇಳಿದಾಗ ಅದಕ್ಕೆ ಆಂದ್ರೆಯನು ಬಹಳ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾನೆ. ನನ್ನನ್ನು ಶಿಲುಬೆ ಮೇಲೆ ಹಾಕಿ ಹೊಡೆಯುವುದರಲ್ಲಿ ನನಗೇನು ಭಯ ಇಲ್ಲ, ಅದಕ್ಕೆ ನಾನು ಸಿದ್ಧನಿದ್ದೇನೆ. ಆದರೆ ನನ್ನ ಗುರುವಿನಂತೆ ನನ್ನನ್ನು ಶಿಲುಬೆಗೆ ಹಾಕಿ ಸಾಯಿಸಬೇಡಿ, ನನ್ನನ್ನು ತಲೆ ಕೆಳಗೆ ಮಾಡಿ ಶಿಲುಬೆಗೆ ಹಾಕಿ ನನ್ನ ತಲೆ ನನ್ನ ಗುರುವಿನ ಪಾದದಲ್ಲಿರಬೇಕು ಎಂಬುದಾಗಿ ಬಯಸ್ತಾನೆ. ಇದು ಆಂದ್ರೆಯ ಶಿಲುಬೆ. ಇನ್ನು 4ನೇ ಶಿಲುಬೆ ಯಾವುದು ಅಂತ ಹೇಳೋದಾದರೆ ಕಲ್ವಾರಿ ಶಿಲುಬೆ ಅಂತ. ಕಲ್ವಾರಿ ಶಿಲುಬೆ ನಾವೆಲ್ಲರೂ ಬಳಕೆ ಮಾಡುವಂಥ ಶಿಲುಬೆಯೇ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯನ್ನು ಶಿಲುಬೆ ಮೇಲೆ ಹಾಕಿ ಸಾಯಿಸಿದರು. ಅದುವೇ ಕಲ್ವಾರಿ ಶಿಲುಬೆ ಅಥವಾ ಗೋಲ್ಗತ್ತ ಕಪಾಲ ಅಂತ ಎಲ್ಲವದಕ್ಕೆ ಕರೀತಾರೆ. ಇಲ್ಲಿ ಗಮನಹರಿಸಿ ನೋಡುವಾಗ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದರು. ಯಾಕೆ ಹಾಕಿದರು?
ರೋಮನ್ ಕಾಲದಲ್ಲಿ ಯಾರೇ ತಪ್ಪು ಮಾಡಿದರೂ ಅವರಿಗೆ ಸಿಗುವಂಥ ದಂಡನೆ ಒಂದೇ, ಅದು ಶಿಲುಬೆಯ ಶಿಕ್ಷೆ. ಅದು ಅಪರಾಧಿಗಳಿಗೆ ಕೊಡತಕ್ಕಂಥ ಶಿಕ್ಷೆ. ಹಾಗಾಗಿ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿ ಸಾಯಿಸಿದರು, ಕೊಂದರು ಅಂತ. ಅಪರಾಧಿಗಳಿಗೆ ಹಾಕುವಂಥ ಶಿಲುಬೆಯಲ್ಲಿ ಅಪರಾಧರಹಿತನು, ಪಾಪವಿಲ್ಲದವನು, ನಿಷ್ಕಳಂಕನು ಈತನಿಗೆ ಯಾಕೆ ಶಿಲುಬೆ ಮೇಲೆ ಹಾಕಬೇಕಾಯಿತು ಅಂತ. ಯೇಸು ಸ್ವಾಮಿಯಲ್ಲಿ ಯಾವ ತಪ್ಪೇ ಇಲ್ಲ, ಅಪರಾಧವು ಮಾಡಲೇ ಇಲ್ಲ. ಹಾಗಾದರೆ ಶಿಲುಬೆ ಶಿಕ್ಷೆ ಯಾಕೆ ಕೊಟ್ಟಿದ್ರು ಅಂತ ಇಲ್ಲಿ ಗಮನಹರಿಸಿ ನೋಡುವಾಗ, ಅಂದಿನ ಕಾಲದಲ್ಲಿ ಆಡಳಿತ ವರ್ಗ ಇದೆ. ಫಿಲೋತ, ಪಿಲಾತನು, ಹೆರೋದನು ಇವರೆಲ್ಲ ಆಡಳಿತದಲ್ಲಿದ್ದಾರೆ. ಯಾರಿಗಾದರೂ ದಂಡನೆ ಸಿಗಬೇಕು ಅಂತ ಹೇಳಿದರೆ ಅವರ ಅಪರಾಧಗಳನ್ನು ಸಾಬೀತಾಗಬೇಕು ಅಂತ. ಆವಾಗ ಮಾತ್ರ ಅವರನ್ನು ಶಿಕ್ಷೆಗೆ ಗುರಿಪಡಿಸಲು ಸಾಧ್ಯ. ದೈವಿಕ ದೃಷ್ಟಿಯಿಂದ ಯೇಸು ಸ್ವಾಮಿಯಲ್ಲಿ ಯಾವ ಅಪರಾಧಗಳಾಗಲಿ ತಪ್ಪುಗಳಾಗಲಿ ಇರಲಿಲ್ಲ. ಆದರೆ ಆಡಳಿತ ದೃಷ್ಟಿಯಿಂದ ಅವರನ್ನು ಅಪರಾಧ ಹೊರಿಸಿ ಶಿಲುಬೆಗೆ ಸಾಯಿಸ್ತಾರೆ. ಹಾಗಾದರೆ ಯೇಸು ಸ್ವಾಮಿಗೆ ಹೋಲಿಸಿದ ಅಪರಾಧಗಳೇನು? ಮೊಟ್ಟ ಮೊದಲದಾಗಿ ಯೇಸು ಸ್ವಾಮಿ ಮೇಲೆ ಸೇರಿಸಿದ ಅಪರಾಧ ಏನಂದರೆ, ಈತನು ತನ್ನನ್ನು ತಾನು ಅರಸನೆಂದು ಹೇಳಿಕೊಳ್ಳುತ್ತಾನೆ. ಆ ರಾಜ್ಯವನ್ನು ಆಳಲಿಕ್ಕೆ ಅರಸನಿದ್ದಾನೆ, ಈತನು ತನ್ನನ್ನು ತಾನು ಅರಸನೆಂದು ಹೇಳಿಕೊಳ್ಳುತ್ತಾನೆ ಅಂತ. ಈತನು ಮತ್ತೆ ಸುವಾರ್ತೆ 21ನೇದಲ್ಲಿ ಕತ್ತೆ ಮರಿಯನ್ನು ಹತ್ತಿ ಯೆರೂಸಲೇಮಿನಲ್ಲಿ ಅರಸನಂತೆ ಪ್ರವೇಶ ಮಾಡಿದನು. ಹೀಗಾಗಿ ತನ್ನನ್ನು ತಾನು ಅರಸನೆಂದು ಹೇಳಿಕೊಂಡು ನಮ್ಮ ಆಡಳಿತದಲ್ಲಿರುವಂಥ ಅರಸನಿಗೆ ಮುಜುಗುರ ಪಡುವ ರೀತಿ ನಡ್ಕೊಳ್ತಾನಲ್ಲ ಅನ್ನುವಂಥ ರೀತಿಯಿಂದ ಆಡಳಿತ ವಿರೋಧದ ಅಲೆ ಎಬ್ಬಿಸ್ತಿದ್ದಾನೆ. ನಮ್ಮ ಆಡಳಿತಕ್ಕೆ ವಿರುದ್ಧವಾಗಿ ತನ್ನನ್ನು ತಾನು ರಾಜನೆಂದು ಹೇಳಿಕೊಳ್ಳುತ್ತಾನೆ, ಜನರೊಳಗಡೆ ಅಶಾಂತಿ ನಿರ್ಮಾಣ ಮಾಡ್ತಾನೆ ಅನ್ನುವಂಥ ಅಪರಾಧವನ್ನು ಹೊರಿಸಿದ್ರು. ಇನ್ನು ಎರಡನೇ ಅಪರಾಧ ಏನಂದರೆ, ತನ್ನನ್ನು ತಾನು ದೇವಕುಮಾರನೆಂದು ಹೇಳಿಕೊಳ್ಳುತ್ತಾನೆ. ಈತನು ಮರಿಯಳ ಮಗ, ಯೋಸಪ್ಪನ ಮಗ, ಈತನ ತಂದೆ ಬಡಿಗೆ ಕೆಲಸ ಮಾಡುವನು. ಈ ಮರಿಯಳನ್ನು ಯೋಸಪ್ಪ ನಾವು ಚೆನ್ನಾಗಿ ಬಲ್ಲೆವು. ಆದರೆ ಈತನು ತನ್ನನ್ನು ತಾನು ದೇವಕುಮಾರನೆಂದು ಹೇಳಿಕೊಳ್ಳುತ್ತಾ ಇದ್ದಾನೆ, ತನ್ನನ್ನು ತಾನು ದೇವರಿಗೆ ಸರಿಸಮಾನನಾಗಿ ಮಾಡಿಕೊಳ್ಳುತ್ತಿದ್ದಾನೆ. ಎರಡನೇ ಅಪರಾಧ. ಈ ಮೂರನೇ ಅಪರಾಧ ಯಾವುದಂದರೆ, ತನ್ನನ್ನು ತಾನು ಮೆಸ್ಸಿಯನೆಂದು ಹೇಳಿಕೊಳ್ಳುತ್ತಾನೆ ಅಂತ. ತನ್ನನ್ನು ತಾನು ರಕ್ಷಕನೆಂದು ಹೇಳಿಕೊಳ್ಳುತ್ತಾನೆ. ಈ ಮೂರು ಅಪರಾಧಗಳನ್ನು ಯೇಸುವಿನ ಮೇಲೆ ಹೊರಿಸಿದ್ರು. ಹಾಗಾಗಿ ಇಲ್ಲಿ ಗಮನಿಸುವಾಗ ಈ ಮೂರು ಅಪರಾಧಗಳನ್ನು ಸಾಬೀತುಪಡಿಸಬೇಕು. ಹೆರೋದನ ಬಳಿಗೆ ತೆಗೆದುಕೊಂಡು ಹೋದಾಗ ಹೆರೋದನಿಗೆ ಕೇಳ್ತಾನೆ, ನೀನು ಯಹೂದ್ಯರ ಅರಸನೇ ನಮಗೆ ಹೇಳು ಅಂತ. ಆಗ ಸ್ವಾಮಿ ಹೇಳಿದ್ದು, ನೀನೇ ಹೇಳಿದೀಯಲ್ಲ, ನಾನು ಅರಸನೇ, ಜನರ ಹೃದಯಗಳನ್ನು ಆಳುವಂಥ ರಾಜ್ಯನೇ, ಜನರಿಗೆ ಸಮಾಧಾನ ನಿರ್ಮಾಣ ಮಾಡುವಂಥ ಅರಸನೇ ಅಂತ ನೀನೇ ಹೇಳಿದಿಲ್ಲ ಅಂತ ಹೇಳಿದರು. ಹೀಗೆ ಗಮನಹರಿಸಿ ನೋಡುವಾಗ ಈತನು ಅರಸನೆಂದು ಹೇಳಿದ್ದು ನಿಜ ಎಂಬುದಾಗಿ ಸಾಬೀತಾಯಿತು. ಇನ್ನು ಎರಡನೇ ಅಪರಾಧ ಏನು? ತನ್ನನ್ನು ತಾನು ದೇವಕುಮಾರನೆಂದು ಹೇಳಿಕೊಳ್ಳುತ್ತಾನೆ ಅಂತ ಹೇಳಿದರು. ತನ್ನ ಪಿಲಾತನ ಬಳಿಗೆ ತೆಗೆದುಕೊಂಡು ಹೋದರು. ಕೇಳ್ತಾರೆ, ನೀನು ಭಗವಂತನ ಕುಮಾರನೋ ನಮಗೆ ಹೇಳು ಎಂಬುದಾಗಿ ಕೇಳ್ತಾರೆ. ಅದಕ್ಕೆ ಸ್ವಾಮಿ ಕೊಟ್ಟ ಉತ್ತರ ಏನು? ನೀನೇ ಹೇಳಿದೀಯಲ್ಲ. ಹಾಗಾದರೆ ಗಮನಿಸುವಾಗ ಆತನು ನಾನು ದೇವಕುಮಾರನೆಂದು ಹೇಳಿದ್ದು ಸತ್ಯ. ಇನ್ನು ಮೂರನೇ ಅಪರಾಧ ಏನು? ನಿನ್ನನ್ನು ನೀನು ಮೆಸ್ಸಿಯನೆಂದು ಹೇಳಿಕೊಳ್ಳುತ್ತೀಯಲ್ಲ. ಅದಕ್ಕೆ ಅದೂ ಸತ್ಯ. ಅಪೊಸ್ತಲರ ಕಾರ್ಯ ಪುಸ್ತಕ 4ನೇ ಅಧ್ಯಾಯ 12ನೇ ವಚನದಲ್ಲಿ ಬರೆಯಲ್ಪಟ್ಟದೆ, ನನ್ನಲ್ಲಿ ಸಿಕ್ಕುವ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟದೆ. ಹಾಗಾಗಿ ಇಲ್ಲಿ ಗಮನಿಸುವಾಗ ಮೊದಲನೇದು ಆಡಳಿತ ವಿರೋಧದ ಅಲೆ, ಎರಡನೇದಾಗಿ ಅವರು ರಕ್ಷಕನನ್ನು ಮೆಸ್ಸಿಯನಿಗಾಗಿ ಕಾಯ್ತಾ ಇದ್ದರು,
ತಾನೇ ಮೆಸ್ಸನೆಂದು ಹೇಳಿಕೊಂಡ, ತಾನೇ ದೇವಕುಮಾರನೆಂದು ಹೇಳಿಕೊಂಡ ಕಾರಣ ಆತನನ್ನು ಶಿಲುಬೆಯ ಶಿಕ್ಷೆಯನ್ನು ವಿಧಿಸಬೇಕಾಯಿತು. ಹೀಗಿಲ್ಲಿ ಗಮನಿಸುವಾಗ ಯೇಸು ಸ್ವಾಮಿ ನಿಜಕ್ಕೂ ಅರಸನೇ. ಹೇಗೆ ಅರಸನು? ಜನರನ್ನು ಸಮಾಧಾನದಿಂದ ತೆಗೆದುಕೊಂಡು ಹೋಗುವಂಥ ಒಬ್ಬ ಅರಸ ಎಂಬುದಾಗಿ. ಅದಕ್ಕಾಗಿ ಯೇಸು ಸ್ವಾಮಿ ಹುಟ್ಟಿದಾಗ ಪರ್ಷಿಯ ದೇಶದ ರಾಜ್ಯನು ಮೆಲ್ಕೋಯಲ್ ಅನ್ನುವಂಥ ವ್ಯಕ್ತಿ ಆತನ ಬಂದು ಕೂಸಿಗೆ ಅಡ್ಡ ಬಿದ್ದು ಹಳದಿ ಲೋಹವಾದ ಚಿನ್ನವನ್ನು ಕಾಣಿಕೆಯಾಗಿ ಕೊಟ್ಟನು. ಈ ಚಿನ್ನ ಕೂಡ ಉದ್ದೇಶ ಏನು? ಈ ಕೂಸು ದೊಡ್ಡವನಾದ ಮೇಲೆ ಇಡೀ ಲೋಕದ ಅರಸನಾಗ್ತಾನೆ. ಆಳು ಒಡೆಯನ್ನ ಭೇದ ಇಲ್ಲದ ಸಮಾಜ ನಿರ್ಮಾಣ ಆಗಬೇಕು. ಬಡವ ಬಲಿದನ್ನುವುದಕ್ಕೆ ಅವಕಾಶ ಸಿಗಬಾರದು. ಮನುಷ್ಯರೆಲ್ಲರೂ ಸಮಾನರಾಗಿ ಬದುಕಬೇಕೆನ್ನುವಂಥ ಸಮಾನತೆ ಅಂತ ಸಾರುವಂಥ ರಾಜ್ಯ, ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ಕಾಣುವಂಥ ಅರಸ ಅನ್ನುವುದನ್ನು ಸೂಚಿಸಿದರು. ಆತ್ಮೀಯ ರಾಜ್ಯನು ಎಂಬುದಾಗಿ ಸಾರಿ ಹೇಳಿದರು. ಭೂಲೋಕದ ಒಡೆತನ ಮಾಡುವುದಕ್ಕಾಗಿ ಅಲ್ಲ, ಜನರ ಹೃದಯಗಳನ್ನು ಆಳುವುದಕ್ಕಾಗಿ ಅರಸನು ಎಂಬುದಾಗಿ ಸಾರಿ ಹೇಳಿದರು. ಇವತ್ತಿಗೂ ಅನೇಕರು ಅದನ್ನೇ ಭಯ ಇದೆ. ಚರಿತ್ರಾತ್ಮಕ ಗಮನಿಸಿ ನೋಡುವಾಗ ಕ್ರಿಸ್ತರು ದೈಹಿಕವಾದಂಥ, ಶಾರೀರಿಕವಾದಂಥ ಯಾವ ಅರಸುತನಕ್ಕಾಗಿ ಆಸೆ ಪಡುವವರಲ್ಲ. ತಮ್ಮ ಹೃದಯವನ್ನು ಆತ್ಮಿಕವಾಗಿ ಪರಿಶುದ್ಧರನ್ನಾಗಿಟ್ಟುಕೊಳ್ಳಿಕ್ಕೆ, ನೀತಿವಂತರನ್ನಾಗಿ ಮಾಡಿಕೊಳ್ಳಿಕ್ಕೆ, ಸಮಾಧಾನವನ್ನು ಅನುಭವಿಸುವುದಕ್ಕಾಗಿ ಯೇಸು ಲೋಕಕ್ಕೆ ಬಂದನು. ಈ ಲೋಕದ ಅಧಿಕಾರ ಆತನಿಗೆ ಬೇಕಿಲ್ಲ. ಆಕಾಶವಾತನ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಈ ಅಧಿಕಾರಕ್ಕಾಗಿ ತವಕ ಪಡುವನಲ್ಲ, ಜನರ ಹೃದಯದಲ್ಲಿ ಅಧಿಕಾರವನ್ನು ಮಾಡಲಿಕ್ಕೆ ಶಕ್ತನು, ಸಮರ್ಥನು. ಸೈತಾನನ ಮೇಲೆ, ಪಾಪದ ಮೇಲೆ ಒಡೆತನವನ್ನು ಸಾಧಿಸಿ ತನ್ನ ಹಿಂಬಾಲಕರಿಗೆ ಸಂತೋಷ, ಸಮಾಧಾನವನ್ನು ತಾನಿರುವ ಸ್ಥಳದಲ್ಲಿ ಸೇರಿಸಬೇಕೆನ್ನೋ ಉದ್ದೇಶಕ್ಕಾಗಿಯೇ ಅರಸನಾಗಿ ಲೋಕಕ್ಕೆ ಬಂದನು. ಅದನ್ನೇ ಅಂದಿನ ಆಡಳಿತ ವರ್ಗದಲ್ಲಿರ್ತಕ್ಕಂಥವರು ನಮ್ಮ ಕೈಯಿಂದ ಅಧಿಕಾರ ತಪ್ಪಿ ಹೋಗುತ್ತೇನೋ, ನಮ್ಮ ಗೌರವ ಕಡಿಮೆ ಆಗುತ್ತೆ ಅಂತ ಹೇಳಿ ಆತನ ಮೇಲೆ ಅಪರಾಧವನ್ನು ಹೊರಿಸಿದರು. ಮತ್ತು ಎರಡನೇ ಅಪರಾಧ ದೇವಕುಮಾರನು ಅಂಥೇಳಿ. ಪಿಲಾತನು ಹೇಳ್ತಾನೆ, ನೀನು ಭಗವಂತನ ಕುಮಾರನು ಎಂಬುದಾಗಿ. ಸತ್ಯ, ನಮ್ಮ ಸ್ನೇಹಿತರು ನಮ್ಮನ್ನು ಒಳ್ಳೆಯವರೆಂದು ವರ್ಣಿಸ್ತಾರೆ, ಹೊಗಳುತ್ತಾರೆ. ಆದರೆ ನಮ್ಮ ವಿರೋಧಿಗಳು ನಾವೆಷ್ಟೇ ಒಳ್ಳೆಯವರಾಗಿದ್ದರೂ ಒಳ್ಳೆಯವರಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾವು ಒಳ್ಳೆಯವರೆಂದು ಕಂಡರೂ ನಮ್ಮಲ್ಲಿ ತಪ್ಪು ಹುಡುಕಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಯೇಸು ಸ್ವಾಮಿಗೆ ಕಡು ವಿರೋಧಿಯಾಗಿರುವಂಥ ಅಪಾದ ದೂತಕನಾದ ಸೈತಾನನು ಏನು ಹೇಳ್ತಾನೆ? ಮಾರ್ಕನ ಬರೆದ ಸುವಾರ್ತೆ 5ನೇ ಓದಿ ನೋಡುವಾಗ, ದೆವ್ವ ಹಿಡಿದೊಬ್ಬ ದಂಡು ವ್ಯಕ್ತಿಗಳಿಗೆ ಹೋದಾಗ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೋಡುವೆ ನಿನಗೇಕೆ? ಸೈತಾನ ಹೇಳುತ್ತದೆ ಯೇಸು ಸ್ವಾಮಿಗೆ, ನೀನು ದೇವರ ಮಗ. ಪಿಲಾತ ಹೇಳುತ್ತ, ನೀನು ಭಗವಂತನ ಕುಮಾರನು. ಇನ್ನು ವಿರೋಧಿಗಳೇ ದೇವರ ಮಗನಂತೆ ಹೇಳಿದ ಮೇಲೆ ಆತನು ದೇವರ ಮಗನೆಂದು ಹೇಳುವುದಕ್ಕೆ, ಭಗವಂತನೆಂದು ಹೇಳುವುದಕ್ಕೆ ಯಾವುದೇ ವಿಧವಾದ ಹಿಂಜಾರುವಿಕೆ ಇಲ್ಲ. ಹಾಗಾದರೆ ಯೇಸು ಸ್ವಾಮಿ ನಿಜಕ್ಕೂ ದೇವಕುಮಾರನು. ಆತನು ಪರಲೋಕ ಸಿಂಹಾಸನವನ್ನು ಬಿಟ್ಟು ದಾಸನ ರೂಪವನ್ನು ಧರಿಸಿಕೊಂಡ ಉದ್ದೇಶ ಒಂದೇ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನೇ ಕರ್ತನಾಗಿರುವ ಯೇಸು ಕ್ರಿಸ್ತನು. ಯೇಸು ಸ್ವಾಮಿ ಲೋಕವನ್ನು, ತನ್ನ ಜನರನ್ನು ರಕ್ಷಿಸಲಿಕ್ಕಾಗಿ ಬಂದನು. ಯೇಸು ಸ್ವಾಮಿ ದೇವಕುಮಾರನು. ಸತ್ಯ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನೆಂಬ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಕಾಣಬೇಕು. ಯೇಸು ಸ್ವಾಮಿ ದೇವಕುಮಾರನು. ಹಾಗಾಗಿ ಗಮನಿಸುವಾಗ ಜನರನ್ನು ಪರಲೋಕ ತಂದೆಗೆ ಕಡೆ ಕರೆದು ಹೋಗಲಿಕ್ಕಾಗಿ ಬಂದಂಥ ವ್ಯಕ್ತಿ. ದೇವರು ತನ್ನ ಪ್ರಿಯ ಕುಮಾರನನ್ನು ಲೋಕರಕ್ಷಣೆಗಾಗಿ ಕಳಿಸಿಕೊಟ್ಟನು. ಆತ ನಂಬುವವನು ಆತನ ತಂದೆಯನ್ನು ನಂಬುವನಾಗಿದ್ದಾನೆ. ಆತನ ಮೇಲೆ ವಿಶ್ವಾಸ ಇಡುವವನು ಆತನು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗ್ತಾನೆ. ಅದಕ್ಕೆ ನಾನೇ ಮಾರ್ಗವು, ಸತ್ಯವೂ, ಜೀವವಾಗಿದ್ದೇನೆ. ನನ್ನ ಮೂಲಕ ಹೊರತು ಯಾರೂ ತಂದೆ ಬಳಿಗೆ ಬರಲಾರರು. ಯೇಸು ಸ್ವಾಮಿಯು
ದೇವಕುಮಾರನು ಸತ್ಯ. ವಿರೋಧಿಗಳು ಹೇಳಿದರು, ಸೈತಾನನು ಹೇಳಿದರು, ಆತನು ದೇವಕುಮಾರನೇ ನಿಜ. ಇನ್ನು ಮೂರನೇ ಅಪರಾಧ ಏನು? ತನ್ನನ್ನು ತಾನು ಮೆಸ್ಸಿಯನೆಂದು ರಕ್ಷಕನೆಂದು ಹೇಳಿಕೊಳ್ಳುತ್ತಾನೆ. ಮಾನವನನ್ನು ರಕ್ಷಿಸಲಿಕ್ಕೆ ದೇವಕುಮಾರನು ಬಲಿಯಾಗಬೇಕಾಗಿತ್ತು. ಹಾಗಾಗಿ ಅಪೊಸ್ತಲ ಕಾರ್ಯ 4:12 ಹೇಳ್ತದೆ, ನನ್ನಲ್ಲಿ ಸಿಕ್ಕುವ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಯೋಹಾನ ಬರೆದ ಸುವಾರ್ತೆ 1:18 ಬರೆಯಲ್ಪಟ್ಟದೆ, ನನ್ನನ್ನು ನೋಡಿದವನು ನನ್ನ ತಂದೆಯನ್ನು ನೋಡಿದವನಾಗಿದ್ದಾನೆ. ದೇವರನ್ನು ಯಾರು ಎಂದು ಕಂಡಿಲ್ಲ, ಕುಮಾರನಲ್ಲಿಯೇ ದೇವರನ್ನು ಕಾಣಲು ಸಾಧ್ಯ. ಲೋಕದ ಜನರ ಪಾಪ ಅಪರಾಧಗಳನ್ನು ಮನ್ನಿಸಿ ಅಳಿಸಿ ಹಾಕಿ ಅವರನ್ನು ತಂದೆಯೊಂದಿಗೆ ಸಂಧಾನ ಮಾಡೋದಕ್ಕಾಗಿ ಲೋಕಕ್ಕೆ ಬಂದನು. ಅದಕ್ಕಾಗಿ ತನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಡೋದಕ್ಕಿಂತ ಪೂರ್ವದಲ್ಲಿ ಕಡೆ ರಾತ್ರಿ ಭೋಜನದಲ್ಲಿ ಏನು ಹೇಳ್ತಾನೆ? ಇದು ನನ್ನ ರಕ್ತ, ಒಡಂಬಡಿಕೆಯ ರಕ್ತ, ಬಹುಜನರ ಪಾಪಗಳ ಕ್ಷಮಾಪಣೆಗಾಗಿ ಸುರಿಸಲ್ಪಡುವಂಥ ರಕ್ತ. ಕ್ರಿಸ್ತ ಯೇಸು ಪಾಪಗಳನ್ನು ಹುಡುಕಿ ರಕ್ಷಣೆ ಮಾಡಲಿಕ್ಕಾಗಿ ಲೋಕಕ್ಕೆ ಪ್ರತ್ಯಕ್ಷನಾದನು ಅಂತೇಳಿ 1 ತಿಮೋಥೆ 1:15 ಭಕ್ತನಾದಂಥ ಪೌಲನು ಬರೆಯುತ್ತಾನೆ. ಯೇಸು ಒಬ್ಬನೇ ನಮ್ಮೆಲ್ಲ ರಕ್ಷಣಕರ್ತರು. ಆತನನ್ನು ಬಿಟ್ಟರೆ ನಮ್ಮ ಪಾಪ ಮನ್ನಿಸುವಂಥವರು, ನಮ್ಮ ನಾಶದಿಂದ ರಕ್ಷಿಸುವಂಥವರು, ನಮ್ಮನ್ನು ಕಾಪಾಡುವಂಥವರು ಈ ಲೋಕದಲ್ಲಿ ಯಾರೂ ಇಲ್ಲ. ಯೇಸು ಒಬ್ಬನೇ ಮಾನವರ ರಕ್ಷಣೆಗಾಗಿ ತನ್ನ ಅಮೂಲ್ಯವಾದ ಪ್ರಾಣವನ್ನೇ ತಾರೆ ಎರೆದನು. ಯೇಸುವೇ ನಮ್ಮ ರಕ್ಷಕ. ಹಾಗಾಗಿ ಗಮನಿಸ್ತೇವೆ, ನಮ್ಮ ರಕ್ಷಣೆಗಾಗಿ ತನ್ನ ಅಮೂಲ್ಯವಾದ ಪ್ರಾಣವನ್ನೇ ಕೊಡಬೇಕಾಯಿತು. ನೀತಿವಂತನಿಗೆ ಯಾರಾದರೂ ಪ್ರಾಣ ಕೊಟ್ಟರೂ ಕೊಡಬಹುದು, ಪಾಪಿಗಳಿಗಾಗಿ ಪ್ರಾಣ ಕೊಡುವರು ಯಾರೂ ಇಲ್ಲ. ದೇವರು ನಮಗಾಗಿ ಪ್ರಾಣ ಕೊಡುವುದರ ಮೂಲಕ ನಮ್ಮ ಮೇಲೆ ಇರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಯೇಸುವೆ ನಮ್ಮ ರಕ್ಷಕ, ಯೇಸುವೆ ನಮ್ಮ ದೇವರು, ಯೇಸುವೆ ನಮ್ಮ ಅರಸ. ಹಾಗೆ ಗಮನಿಸ್ತೇವೆ, ಆತನ ಕಲ್ವಾರಿಯಲ್ಲಿ ತನ್ನ ಅಮೂಲ್ಯವಾದ ಪ್ರಾಣವನ್ನು ನಮಗಾಗಿ ಕೊಡುವುದರ ಮೂಲಕ ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ. ಈ ಸತ್ಯವನ್ನು ಯಾರು ಅರಿಯುವುದಿಲ್ಲವೋ, ಶಿಲುಬೆ ವಿಷಯವಾದ ಮಾತು ರಕ್ಷಣೆ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿಯಾಗಿದೆ, ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿ ಕಾಣ್ತಿದೆ. ಲೋಕಂಟಿಕೊಂಡು ಬದುಕುವವರಿಗೆ ಆತನ ಶಿಲುಬೆ ಮೇಲೆ ಹಾಕಿ ಕೊಂದು ಸಾಯಿಸಿದರಲ್ಲ, ತುಚ್ಛೀಕರಿಸಿ ಮಾತನಾಡ್ತಾರೆ. ಸತ್ಯವನ್ನು ಗ್ರಹಿಸಿಕೊಂಡವರಿಗೆ ಅವರ ಆತ್ಮಿಕ ಬಿಡುಗಡೆಯನ್ನು ಕಾಣ್ತಾರೆ. ಹಾಗಾದ್ರೆ ಗಮನಿಸ್ತೇವೆ, ಯೇಸು ಸ್ವಾಮಿ ಶಿಲುಬೆಗೆ ಮೇಲೆ ಸಾಯುವ ಉದ್ದೇಶ ನಮ್ಮೆಲ್ಲರ ರಕ್ಷಣೆಗಾಗಿ. ಹೀಗೆ ಅನ್ನೋದಕ್ಕೆ ಆತನ ಶಿಲುಬೆಗೆ ಹಾಕೋದಕ್ಕಿಂತ ಪೂರ್ವದಲ್ಲಿ ಏನು ಮಾಡಿದ್ರು? ಆತನ ಹಿಡಿದ್ರು. ಯಹೂದ್ಯರಲ್ಲಿ ಶಿಲುಬೆಗೆ ಹಾಕಬೇಕಂದ್ರೆ ಅವ್ರಿಗೆ 39ಕ್ಕಿಂತ ಹೆಚ್ಚು ಏಟುಗಳನ್ನು ಕೊಡಬಾರದು. ಯೇಸು ಸ್ವಾಮಿಗೆ ಅಷ್ಟು ಏಟುಗಳನ್ನು ಕೊಟ್ಟರು. ಶಿಲುಬೆಗೆ ಹಾಕುವಾಗ ಅವರ ದೇಹದಿಂದ ಒಂದು ಹನಿ ರಕ್ತವಾದರೂ ಸುರಿಬಾರದು ತಿತ್ತು. ಒಂದು ವೇಳೆ ಆತನ ದೇಹದಿಂದ ಏನಾದರೂ ಹನಿ ರಕ್ತ ಸುರಿದ್ರೆ ಶಿಕ್ಷೆಗೆ ಗುರಿಯಾಗುವನ ದೇಹದಿಂದ ರಕ್ತ ಏನಾದರೂ ಭೂಮಿಗೆ ಬಿದ್ದರೆ, ಪಾಪಿಯ ರಕ್ತ ಭೂಮಿ ಮೇಲೆ ಬಿದ್ದರೆ ಮತ್ತಷ್ಟು ಪಾಪಿಗಳು ಹುಟ್ಟಿಕೊಳ್ಳುತ್ತಾರಂತ ಹೇಳಿ ಅವರಿಗೆಲ್ಲೂ ಗಾಯಪಡಿಸ್ತಿರಲಿಲ್ಲ. ಗಾಯಪಡಿಸಿದರೂ ರಕ್ತ ಬರದ ಹಾಗೆ ನೋಡಿಕೊಳ್ಳಬೇಕಂತಿತ್ತು. ಆದರೆ ಯೇಸು ಸ್ವಾಮಿಗೆ ಏನಾಯಿತು? ಬಾರುಕೋಲಗಳಿಗೆ ಚೂಪಾದ ಮೊಳೆಗಳು ಎಲುಬುಗಳನ್ನು ಸೇರಿಸಿ ಹೊಡೆದ್ರು, ಪಕ್ಕೆಲಿಟ್ಟಿಂದ ತಿವಿದ್ರು. ಶಿಲುಬೆ ಮೇಲೆ ಹಾಕಿದಾಗ ಅವರ ರಕ್ತವು ಭೂಮಿಗೆ ಸುರಿಯಿತು. ಒಂದು ವೇಳೆ ಯೇಸುವಿನ ರಕ್ತ ಭೂಮಿಗೆ ಸುರಿಯದೆ ಹೋದರೆ ಆತನು ಅಪರಾಧಿ ಎಂದು ಸಾಬೀತಾಗುತ್ತಿದ್ದನು. ಯೇಸುವಿನ ರಕ್ತ ಭೂಮಿಗೆ ಸುರಿದ ಕಾರಣ, ಶಿಲುಬೆಯಿಂದ ಕೆಳಗೆ ಸುರಿದ ಕಾರಣ ಆತನು ನಿರಪರಾಧಿ ಎಂದು ಸಾಬೀತಾಯಿತು. ನಿರಪರಾಧಿಯ ರಕ್ತ ಭೂಮಿಗೆ ಬಿದ್ದ ಕಾರಣ ನಮ್ಮ ಅಪರಾಧವು ಕ್ಷಮಿಸಲ್ಪಟ್ಟಿತ್ತು.
ಪರಿಶುದ್ಧನ ರಕ್ತವು ಭೂಮಿಗೆ ಬಿದ್ದ ಕಾರಣ ನಮ್ಮ ಪಾಪ ಅಳಿಸಲ್ಪಟ್ಟಿತ್ತು. ನೀತಿವಂತನ ರಕ್ತವು ಭೂಮಿಗೆ ಬಿದ್ದ ಕಾರಣ ನಮ್ಮ ಅನೀತಿ ಹೊರಟು ಹೋಯಿತು. ಯೇಸು ಸ್ವಾಮಿಯು ನಮ್ಮ ನೀತಿವಂತರನ್ನಾಗಿ ಮಾಡಲಿಕ್ಕಾಗಿ ಅನೀತಿವಂತನ ದಂಡನೆಯನ್ನು ಭವಿಸಿದನು. ನಮ್ಮನ್ನು ಪರಿಶುದ್ಧನಾಗಿ ಮಾಡಲಿಕ್ಕಾಗಿ ಪಾಪಿಗಳ ರೀತಿಯಲ್ಲಿ ದಂಡನೆಯನ್ನು ಶಿಕ್ಷೆಯನ್ನು ಭವಿಸಿದನು. ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡಲಿಕ್ಕಾಗಿ ಆತನು ಮನುಷ್ಯ ಕುಮಾರನಾದನು. ಯೇಸುವಿನ ರಕ್ತ ನಮ್ಮೆಲ್ಲ ಅಪರಾಧಗಳನ್ನು ಮನ್ನಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿತ್ತು. ಅಂದಿನ ಅಧಿಕಾರಿಗಳು ಅವರ ಯೋಚನೆಗಳೇ ತಲೆ ಕೆಳಗಾಗಿ ಹೋಯಿತು. ಅಂದಿನಿಂದಲೇ ಈತನು ದೇವಕುಮಾರನೆಂದು ಜನರು ಭಜಿಸಲು ಪ್ರಾರಂಭಿಸಿದ್ದರು. ಆಗ ನಾವು ಗಮನಿಸ್ತೇವೆ, ಆನಂತರ ಅನೇಕ ಚಕ್ರವರ್ತಿಗಳು ಯೇಸುವಿನ ಸಂದೇಶವನ್ನು ಮರೆ ಮಾಡಲು ಎಷ್ಟೋ ಶತಪ್ರಯತ್ನಗಳ ಮಾಡಿದರು, ಆಗಲಿಲ್ಲ. ಸತ್ಯವನ್ನು ಬಚ್ಚಿಡಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದ ಉದ್ದೇಶ ಏನು? ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡಲಿಕ್ಕೆ, ಸೈತಾನನಿಂದ ಪಾಪದಿಂದ ನಮ್ಮ ರಕ್ಷಿಸಲಿಕ್ಕೆ, ನಮ್ಮ ಆತ್ಮನಾಳು ಒಬ್ಬ ಅರಸನಾಗಿ ನಾಯಕನಾಗಿ ಇರಲಿಕ್ಕೆ ಲೋಕಕ್ಕೆ ಬಂದನು. ಅದಕ್ಕೆ ಹೇಳುದು, ಇಗೋ ಬಾಗಿಲ ಬಳಿಯ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ಒಳಗೆ ಬರುವೇನು, ಅವನೊಂದಿಗೆ ಊಟ ಮಾಡುವೆನಂತ ಬರೆಯಲ್ಪಟ್ಟದೆ. ಪ್ರಕಟಣೆ 3:19-20. ಯೋಹಾನ ಬರೆದ ಸುವಾರ್ತೆ 1:12 ಯಾರು ಆತನ ಅಂಗೀಕರಿಸಿದರು, ಅಂದರೆ ಆತನ ಹೆಸರು ನಂಬಿಕೆಟ್ಟವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಅಂತ ಬರ್ತದೆ. ನಾವು ದೇವರ ಮಕ್ಕಳಾಗುವುದಕ್ಕಾಗಿ ಆತನು ಮನುಷ್ಯ ಕುಮಾರನಾಗಿ ಲೋಕಕ್ಕೆ ಬರಬೇಕಾಯಿತು. ಆತ್ಮೀಯ ಪ್ರಿಯ ದೇವ ಜನರೇ, ಯೇಸು ಸ್ವಾಮಿಯ ಶಿಲುಬೆಯ ದಂಡನೆ ನಿಮ್ಮೆಲ್ಲರ ಅಪರಾಧಗಳಿಗಾಗಿ ಹೊಂದಿರುವಂಥದ್ದು. ನಮ್ಮ ಅಪರಾಧಗಳು ಮನ್ನಿಸಲ್ಪಟ್ಟದು, ನಮ್ಮ ಶಾಪ ಅಳಿಸಿ ಹೋದದು. ಪರಲೋಕ ಭೂಲೋಕವನ್ನು ಒಂದು ಮಾಡುವುದಕ್ಕಾಗಿ ಆತನು ಲೋಕಕ್ಕೆ ಬಂದನು. ಪಾಪಿಗಳನ್ನು ಪರಲೋಕ ತಂದೆಯೊಂದಿಗೆ ಸಂಧಾನಪಡಿಸುವುದಕ್ಕಾಗಿ ಲೋಕಕ್ಕೆ ಬಂದನು. ಪರಲೋಕ ಭೂಲೋಕ ಒಂದುಗೂಡಿಸುವುದು ಅದು ಯೇಸುವಿನ ರಕ್ತ. ಪಾಪ ಮಾಡಿ ದೇವರಿಂದ ದೂರ ಹೋದ ನಮಗೆ ಯೇಸುವಿನ ರಕ್ತವು ದೇವರ ಸಮೀಪಸ್ಥರನ್ನಾಗಿ ಮಾಡಿತ್ತು ಎಂಬುದಾಗಿ ಎಫೆಸರ್ 2:13 ಬರೆಯಲ್ಪಟ್ಟದೆ. ಹಾಗಾದರೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟ ಉದ್ದೇಶ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಲಿಕ್ಕೆ, ಪರಲೋಕ ತಂದೆ ಬಳಿಗೆ ತೆಗೆದುಕೊಂಡು ಹೋಗುವುದಕ್ಕಾಗಿ. ಯಾರು ಈ ಶಿಲುಬೆ ಮರಣವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ, ಆತನ ತ್ಯಾಗವನ್ನು ಯಾರು ಗ್ರಹಿಸಿಕೊಳ್ಳುತ್ತಾರೋ, ಯಾರು ಆತನ ರಕ್ತದಲ್ಲಿ ವಿಶ್ವಾಸ ಇಡುತ್ತಾರೋ ಅವರು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತಾರೆ. ಯಾರು ಅದರ ಬಗ್ಗೆ ಉದಾಸೀನ ತಿಳ್ಕೊಳ್ಳುತ್ತಾರೋ ಅವರಿಗೆ ಅದು ಹುಚ್ಚು ಮಾತಾಗಿ ಮಾರ್ಪಡ್ತದೆ. ತಮ್ಮ ಆತ್ಮವನ್ನು ವಂಚನೆ ಮಾಡಿಕೊಂಡಂಗಾಗುತ್ತೆ. ಈ ಲೌಕಿಕ ಬದುಕು ತಾತ್ಕಾಲಿಕ. ದೇಹಕ್ಕೆ ಮರಣ ಇದೆ, ಆತ್ಮಕ್ಕೆ ಮರಣ ಇಲ್ಲ. ನಮ್ಮ ಆತ್ಮ ರಕ್ಷಿಸಲ್ಪಡಬೇಕಂದ್ರೆ ಯೇಸುವಿನ ರಕ್ತದಲ್ಲಿ ವಿಶ್ವಾಸ ಇಟ್ಟಾಗ ನಮ್ಮ ಆತ್ಮ ರಕ್ಷಿಸಲ್ಪಟ್ಟು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತೇವೆ. ಶರೀರದ ಮೇಲೆ ವ್ಯಾಮೋಹವುಳ್ಳವರಿಗೆ ಶಿಲುಬೆಯ ಮಾತು ಹುಚ್ಚು ಮಾತಾಗಿ ಕಾಣುತ್ತದೆ. ಅದಕ್ಕಾಗಿ ಭಕ್ತನಾದಂಥ ಪೌಲನು ಭಾಳ ಚೆನ್ನಾಗಿ ಹೇಳ್ತಾನೆ, ಯಾರು ನಾಶನದಲ್ಲಿರ್ತಾರೋ ಅವರಿಗೆ ಶಿಲುಬೆಯ ಮಾತು ಹುಚ್ಚು ಮಾತಾಗಿ ಕಾಣುತ್ತದೆ, ನಮಗಾದರೂ ದೇವರ ಶಕ್ತಿಯಾಗಿದೆ. ಯೇಸುವಿನ ಶಿಲುಬೆ ನಮ್ಮನ್ನು ಅಪರಾಧದಿಂದ ಬಿಡಿಸಿತ್ತು, ಆತನ ರಕ್ತ ನಮ್ಮನ್ನು ಶುದ್ಧೀಕರಿಸಿತ್ತು. ಇಂಥ ಸತ್ಯ ದೇವರನ್ನು ಭಜಿಸ್ತಾ ನಿತ್ಯತ್ವದ ನಿರೀಕ್ಷೆಯಲ್ಲಿ ಬಾಳುವುದಕ್ಕೆ ದೇವರ ಆತ್ಮನು ನಮ್ಮೆಲ್ಲರನ್ನ ಮುನ್ನಡೆಸಲನ್ನೋದೇ ಇಂದಿನ ಸಂದೇಶದ ತಿರುಳಾಗಿರುತ್ತದೆ. ಆಸಕ್ತಿಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕರ್ತನ ಹೆಸರಿನಲ್ಲಿ ವಂದಿಸುತ್ತೇನೆ. ದೇವರು ನಮ್ಮೆಲ್ಲರನ್ನ ಅತಿ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಆಮೇನ್. ಬನ್ನಿರಿ ನಮ್ಮೊಂದಿಗೆ ಪ್ರಾರ್ಥನೆ ಮಾಡೋಣ. ಶಾಂತಿದಾಯಕನು, ಕೃಪಾ ಸಂಪೂರ್ಣನು, ಪ್ರೀತಿಗೆ ಪಾತ್ರನು, ಸ್ತುತಿಗೆ ಯೋಗ್ಯನಾಗಿರುವಂಥ ನಮ್ಮ ಪರಲೋಕದ ಪ್ರಿಯ ಕರ್ತನೆ, ನಿಮ್ಮ ಮಹಾಕರುಣೆ ಕೃಪೆಗಾಗಿ ನಿನಗೆ ಸ್ತೋತ್ರ. ಕರ್ತನೆ, ಯಾರು ನಿನ್ನ ವಾಕ್ಯವನ್ನು ಆಲಿಸ್ತಾ ಇದ್ದಾರೋ ಅವರ ಹೃದಯಗಳನ್ನು, ಅವರ ಇರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ನಿನ್ನ ಹೆಸರಿನಲ್ಲಿ ನೀಗಲ್ಪಟ್ಟು ನಿನ್ನಿಂದ ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ನಿಜ ಬದುಕಿನಲ್ಲಿ ಅನುಭವಿಸುವಂತೆ ನಿನ್ನ ಆತ್ಮನ ಬಲದಲ್ಲಿ ಮುನ್ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಪ್ರಿಯ ಕರ್ತನೆ. ಆಮೇನ್.
ದೇವರು ನಮ್ಮೊಂದಿಗಿರಲಿ.